ಆಮೇಲೆ ನನಗೆ ಇಂಟ್ರೆಸ್ಟಿಂಗ್ ಅಂದರೆ ಈಗದ ಯುದ್ಧದ ಟೈಮ್ ಆಗಿರೋದ್ರಿಂದ ಈ ಆರ್ಮಿಯಲ್ಲಿ ಇದ್ರೆ ಏನಾಗಿದ್ರಿ ನೀವು? ನಾನು ಆರ್ಮಿಲಿ ವೈರ್ಲೆಸ್ ಆಪ್ರೇಟರ್ ಆಗಿದ್ದೆ. ಹಾಂ, ಆಟ್ಲರಿ ಅಂತ ಗನ್ ಇದೆಯೋ ತೋಪ್ಖಾನ ಅಂತ ದೊಡ್ಡ ಗನ್ಗಳು ಹಿಂದಿಂದ ಫೈರ್ ಮಾಡ್ತಾರೆ. ಅದ್ರಲ್ಲಿ ನಾನು ಮುಂಚೂಣಿಯಲ್ಲಿದ್ದೆ. ಅಂದರೆ ಮುಂದೆ ನಾವು ಫೀಲ್ಡಲ್ಲಿ ಇರ್ತೀವಿ, ನಮ್ಮ ವೈರ್ಲೆಸ್ಸಿಂದ ಕಾಂಟ್ಯಾಕ್ಟ್ ಇದೆ, ನಾವು ಜೊತೆಯಲ್ಲಿ ವರ್ಕ್ ಮಾಡಿದೆ. ವಾರ್ಫೀಲ್ಡಿಗೆ ಹೋಗಿದ್ದು ನಾನು. ನಮ್ಮದೆಲ್ಲ ಟ್ರೈನಿಂಗ್ ಎಲ್ಲ ಕಟ್ ಮಾಡಿಬಿಟ್ಟು ಅವಾಗ ಓದಿ ಮೆಟ್ರಿಕ್ SSLC ಪಾಸ್ ಆಯಿತು, ಹೋಗಿ ಸೇರ್ಕೊಂಡು ಹೋಗಿದ್ದು ಸಿನಿಮಾಗೆ. ಎಲ್ಲಿ ವರ್ಕ್ ಮಾಡಿದ್ರಿ? ಅಟ್ಲೇ ನಾನು ಟ್ರೈನಿಂಗು ಹೈದ್ರಾಬಾದ್ ಆಯಿತು. ಆಮೇಲೆ ನಮ್ಮನ್ನು ಪೂಂಚ್ ಸೆಕ್ಟ್ರಿಗೆ ಹಾಕಿದ್ರು. ಕಾರ್ಗಿಲ್ ಈ ಕಡೆ ಬರ್ತದೆ, ಪೂಂಚ್ ಅಂತ ಬರ್ತದೆ. ಅಲ್ಲಿ ಕಲಾಯಿ ಬ್ರಿಡ್ಜ್ ಅಂತ ಅಲ್ಲೆಲ್ಲ ವರ್ಕ್ ಮಾಡಿ ಅಲ್ಲಿದ್ದೆ 6 ತಿಂಗಳು. ಆಗ ಯುದ್ಧದ ಸಿಸ್ಟಮ್ ಹೇಗಿತ್ತು ಸರ್? ಇದು ನಮ್ಗೆ ಆವಾಗ ಎಷ್ಟು ನೆನಪಿಲ್ಲ, ಹೊಸದಲ್ಲ. ನಾವು ಹೊರಗಡೆ ಬಂಕರಲ್ಲೇ ಇರ್ತಿದ್ವಿ, ಹೊರಗಡೆ ಬರ್ತಾ ಇರಲಿಲ್ಲ. ಹೊಡೆದ್ರೆ ಹೊಡಾಕ್ಬಿಡೋರು. ಬೆಳಗ್ಗೆ ಹೆಣ ಬಿದ್ದಿರೋ ಅಲ್ಲಿ ಹೆಣ ಹಾಕೊಂಡು ಹೋಗೋದು, ತಗೊಂಡೋಗೋದು, ಇದೆಲ್ಲ ನೋಡ್ತಾ ಇದ್ದೆ, ಎಲ್ಲ ನೋಡೋದು. ಆವಾಗೇ ನೋಡ್ಬೋದು ಭಯ. ಆಮೇಲೆ ಯಾರಿಗೂ ಲೀವೇ ಕೊಡಲಿಲ್ಲ ಆಗ ನಾನು. ಎಲ್ಲ ಸೀದಾ ಎಲ್ಲ ಆರ್ಮಿಗೆ ಸೀದಾ ಅಲ್ಲಿಂದ ಅಲ್ಲಿಗೆ ಹೋಗಿದ್ದು. ಇದು 71. ಓಕೆ, ಭಾಳ ಡೇಂಜರ್. ಆಗ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ, ಅನುಕೂಲ ಇರಲಿಲ್ಲ. ಟೆಕ್ನಿಕಲಿ ತುಂಬ ಟೆಕ್ನಿಕಲೆಲ್ಲ ಎಲ್ಲ ಭಾಳ ಕಷ್ಟ ಇತ್ತು. ಆಮೇಲೆ ಅಷ್ಟೊಂದು ಫೆಸಿಲಿಟೀಸ್ ಕಮ್ಮಿ ಇತ್ತು. ವಾಪಸ್ ಬಂದೆ. ಫಿಸಿಕಲ್ ಇನ್ಸ್ಟ್ರಕ್ಟ್ರ್ ನಾನು ಸ್ವಲ್ಪ ಫಿಸಿಕಲೇ ಇದ್ದಿದ್ದರಿಂದ ಫಿಸಿಕಲ್ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಹೊಟ್ಟೋದೆ. ಸಿಮ್ಲಾಗೆ ಹೋದೆ. ಸಿಮ್ಲಾಯಿಂದ ಆರ್ಮಿ ಇದು ಪೂನಾಗೆ ಬಂದೆ ಅಡ್ವಾನ್ಸ್ ಕೋರ್ಸ್ಗೆ. ಅಲ್ಲೂ ಸಕ್ಸಸ್ ಆಯಿತು. ಅಲ್ಲಿ ಏನು ಸ್ಯಾಲ್ರಿನ ನಿಮಗೆ? ಹೌದು. ಬಟ್ ಈಗ ಪೆನ್ಷನ್ ಜನ ಬರುತ್ತೆ. ನಾನು ಅದೇ ಮಾಡಿದ್ದಲ್ಲ, ನಾನು 7 ವರ್ಷಕ್ಕೆ ಬಂದ್ಬಿಟ್ಟೆ. 9 ವರ್ಷ ಇರಬೇಕಾ ಪೆನ್ಷನ್ ಸಿಗಲಿಕ್ಕೆ? ಇದ್ದಿದ್ದು ಸಿಗ ಎಲ್ಲ. ಅಲ್ಲೂ ಪೆನ್ಷನ್ ಇಲ್ಲ, ಇಲ್ಲೂ ಪೆನ್ಷನ್ ಇಲ್ಲ, ಎಲ್ಲ ಇದೆ. ಪೆನ್ಷನ್ ಮಾತ್ರ ಇಲ್ಲ.